ಹರ್ಕೊಳಗು ಏನು ಪ್ರಾಬ್ಲಮ್ ಆಗಂಗಿಲ್ಲ. ಇದು ಇದಕ್ಕೆ ಎರಡೆರಡು ಆಗ್ಯಾವ. ಒಬ್ಬ ನಂಗೆ ಸಬ್ಸ್ಕ್ರೈಬರ್ ಕೇಳಾತಿದ್ರು ದಾಳಂಬ್ರಿ ಗಿಡದ ಬಗ್ಗೆ. ಚಲೋ ಆಗ್ಯಾವ ನೋಡ್ರಿ, ಈಗ ಚಲೋ ಬಂದಾವ ನೋಡ್ರಿ. ತೊಗೊಂಡ್ಬಿಡ್ತೇನೆ ಇವನು ಅಷ್ಟ. ನೋಡ್ರಿ ಎಷ್ಟೊಂದು ಕಾಯಿ ಆಗ್ಯಾವ ನೋಡ್ರಿ ಗಿಡದೊಳಗ. ಡ್ರ್ಯಾಗನ್ ಫ್ರೂಟ್ ಎಲ್ಲ ನೆಲಕ್ಕೆ ಹತ್ಯಾವ, ಫುಲ್ ಸುರಿದಾವ ದಾಳಂಬ್ರಿ. ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಕಿಚನ್ ಗಾರ್ಡನ್ ಒಳಗೆ ಬಂದೀನಿ ಬೆಳಗ್ಗೆ. ಯಾಕಪ್ಪ ಅಂತಂದ್ರೆ ನಿನ್ನೆ ರಾತ್ರಿ ಎಲ್ಲ ಫುಲ್ ಮಳೆ ಆಗ್ಬಿಟ್ಟೈತಿ. ನನ್ನ ಡ್ರ್ಯಾಗನ್ ಫ್ರೂಟ್ ಎಲ್ಲ ಹಣ್ಣು ಆಗ್ಯಾವ. ಈಗ ಹಂಗೆ ಬಿಟ್ನಂದ್ರೆ ಮತ್ತು ಇವತ್ತು ಮಳೆ ಆಗೋ ಸಿಚುವೇಶನ್ ಐತಿ, ಎಲ್ಲ ಹಾಳಾಗ್ತಾವು. ಅದಕ್ಕೆ ಪಟ ಅಂತ ಹಾರ್ವೆಸ್ಟ್ ಮಾಡೋಣಂತ. ಈಗ ಹಾರ್ವೆಸ್ಟ್ ಮಾಡೋಣಂತ ಬರ್ರಿ. ಇಲ್ಲಿ ನೋಡ್ರಿ ಡ್ರ್ಯಾಗನ್ ಫ್ರೂಟ್ ಎಲ್ಲ ನೆಲಕ್ಕೆ ಹತ್ಯಾವ. ಈಗ ನೆಲಕ್ಕೆ ಹತ್ತಿ ನೆಲ ಎಲ್ಲ ಹಸಿ ಆಗೈತಲ್ಲ, ಎಲ್ಲ ಕೊಳಿತಾವ. ಅದಕ್ಕೆ ಅವನ್ನ ಹಾರ್ವೆಸ್ಟ್ ಮಾಡ್ಬೇಕಂತ ಬಂದೀನಿ. ನೋಡ್ರಿ ಇಲ್ಲಿ ಕೆಳಗೆಲ್ಲ ಹತ್ತಿ ಬಿಟ್ಟವ ಡ್ರ್ಯಾಗನ್ ಫ್ರೂಟ್. ಯಾಕಂದ್ರೆ ಅದು ಲಾಸ್ಟ್ ಟೈಮ್ ನಿಮ್ಗೆ ವಿಡಿಯೋದಾಗ ಹೇಳಿದ್ದೆ ನಾನು, ಇದೆಲ್ಲ ಬಿದ್ದು ಬಿಟ್ಟೈತೆ ಅಂತ ಕಟ್ಟಿದ್ದು. ಅದಕ್ಕೆ ಇವೆಲ್ಲ ಕೆಳಗಡೆ ಹಣ್ಣು ಆಗ್ಬಿಟ್ಟವು. ಈಗ ನೆಲ ಹಸಿ ಆಗೈತಲ್ಲ, ಅದಕ್ಕೆ ಕೊಳಿತಾವ. ಅದಕ್ಕೆ ಅವನ್ನೆಲ್ಲ ಈಗ ಹಾರ್ವೆಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಅಂತ. ಇದು ಕೆಳಗೆ ಬಿದ್ದೈತಲ್ಲ, ಅದ್ರ ಸಂಬಂಧ ಎಲ್ಲ ಕಾಯಿ ದಪ್ಪ ಆಗೇ ಇಲ್ಲ. ತೊಗೊಳಕ್ಕೂ ಕಷ್ಟನೇ ಆಗ್ತೈತಿದ್ರು, ಎಲ್ಲ ಕೆಳಗೆ ಬಿದ್ದುಬಿಟ್ಟೈತಲ್ಲ. ಈಗ ಅದಕ್ಕೆ ಇದನ್ನೆಲ್ಲ ಮ್ಯಾಲೆ ಕಟ್ತಾರೆ. ಇದು ಕೆಳಗೆ ಅಂಟ್ಕೊಂಡು ಅಲ್ಲೇ ಬೇರೆ ಆಗ್ಬಿಟ್ಟೈತೆ ನೋಡ್ರಿ. ಭಾಳ ಸಣ್ಣದಾಗೈತಿ, ಯಾಕಂದ್ರೆ ಅದು ಕೆಳಗೆ ಬಿದ್ದೈತಲ್ಲ, ಅದಕ್ಕೆ ಸರಿಯಾಗಿ ಏನೂ ಇದನ್ನ ಆಗಿಲ್ಲ. ಇಲ್ಲಿ ನೋಡ್ರಿ ಇದು ಫ್ಲವರ್ ಆಗಿ ಅಲ್ಲೇ ಕೊಳತ್ಬಿಟ್ಟೈತಿ. ಆಮ್ಯಾಗ ಇಕ್ಕೊಡೋದು ನೋಡ್ರಿ, ಇದು ಈಗ ಹಾಳಾಗತೈತಿ. ಫ್ಲವರ್ ಸಣ್ಣದಾಗೈತಿ, ಹಾಳಾಗತೈತಿ. ಯಾಕಂದ್ರೆ ಇದೆಲ್ಲ ಕೆಳಗೆ ಬಿದ್ದೈತಲ್ಲ, ಅದಕ್ಕೆ ಅದಕ್ಕೇನು ನ್ಯೂಟ್ರಿಷನ್ ಸರಿಯಾಗಿ ಹೋಗೋವಲ್ತ. ಅದಕ್ಕೆ ಅವು ಹಂಗೆ ಆಗಾಗತ್ತವು. ಇವು ಆದರೂ ಅಷ್ಟೇ ನೋಡ್ರಿ, ಸಣ್ಣ ಆಗ್ಯಾವ. ಅದಕ್ಕೆ ಈಗ ಇದನ್ನ ಮಳೆ ಸ್ಟಾರ್ಟ್ ಆಗೋದ್ರಾಗ ನಾ ಇದನ್ನೆಲ್ಲ ಕಟ್ಟಿ ರೆಡಿ ಮಾಡ್ಬೇಕು. ಇದಕ್ಕೋಸ್ಕರ ನಾನು ಒಂದು ಕೆಬ್ಬಣದ ಇದನ್ನ ಮೋಲ್ಡಿಂಗ್ ಮಾಡಕ್ಕೆ ಹೇಳೀನಿ. ಅದು ರೆಡಿ ಆದಮೇಲೆ ಇದನ್ನು ಹಾಕಿಬಿಡ್ಬೇಕಂತ ಬಿಟ್ಟೇನೆ. ಅದ್ರ ಸಂಬಂಧ ಎಲ್ಲ ಫುಲ್ ಹೂ ಆಗ್ಯಾವು ಎಲ್ಲ ಕಡೆ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಹೂ ಆಗ್ಯಾವ, ಎಲ್ಲ ಕಡೆ ಆಗ್ಯಾವು. ಆ ಕಡೆ ಒಂದು ಆದ್ರೆ ಇದು ಹಿಂಗೆ ಆಗಿದ್ದ ಸಂಬಂಧ ಕಾಯಿ ದೊಡ್ಡ ಆಗವಲ್ಲಾಗ್ಯಾವ. ಇನ್ನೊಂದು ಗಿಡದಾಗ ಭಾಳ ಚಂದ ದೊಡ್ಡ ಆಗ್ಯಾವ, ತೋರಿಸ್ತೀನಿ ನೋಡ್ರಿ. ಇದೆಲ್ಲ ಮಣ್ಣೊಳಗೆ ಹತ್ತಿ ಹೆಂಗೆ ಆತೈತಿ, ಎಲ್ಲ ಬಿದ್ದಾವಲ್ಲ ನೆಲಕ್ಕೆ, ಹಾಳಾಗತ್ತವು. ಈ ಫ್ಲವರ್ ಆದಮೇಲೆ ನಾವು ಅದನ್ನು ಕಟ್ ಮಾಡಿಬಿಡ್ಬೇಕು. ಫ್ಲವರ್ ಹಂಗೆ ಬಿಟ್ವಿ ಅಂದ್ರೆ ನೀರೆಲ್ಲ ಒಳಗೆ ಹೋಗ್ತಾವೆ, ಒಳಗೆ ಹೋಗಿ ಹಣ್ಣು ಕೊಳಿತಾವ. ಅದಕ್ಕೆ ಅದನ್ನು ನೀರೊಳಗೆ ಹೋಗ್ಲಾರ್ದಂಗೆ ನೋಡ್ಕೋಬೇಕು. ಇದಕ್ಕೆ ಎರಡೆರಡು ಆಗ್ಯಾವ. ಎಷ್ಟು ಚಲೋ ಆಗ್ಯಾವ ನೋಡ್ರಿ. ಈಗ ಆ ಕಡೆ ಕಂಪೇರ್ ಮಾಡಿದ್ರೆ ಈ ಗಿಡಕ್ಕೆ ಚಲೋ ಆಗ್ಯಾವ. ಹಿಂಗೆ ಬಿದ್ದಾವಲ್ಲ ಇವು ಹಣ್ಣು ತೆಗ್ಯಾಕೂ ಕಷ್ಟ ಆಗತ್ತೈತೆ ನನಗೆ. ನೋಡ್ರಿ ಕೆಳಗೆ ಬಿದ್ದಿರೋದ್ರಿಂದ ಹಣ್ಣು ತಗೊಳಕ್ಕೂ ನಂಗೆ ಕಷ್ಟ ಆಗತೈತಿ. ಇವು ಎಷ್ಟು ಚಲೋ ಆಗ್ಯಾವ ನೋಡ್ರಿ. ಈ ಪ್ಲ್ಯಾಂಟ್ ಒಳಗೆ ಟ್ವಿಸ್ಟ್ ಮಾಡಿ ತೆಗೆದ್ಬಿಡ್ಬೇಕು. ಇವನ್ನ ಕಟ್ ಮಾಡಿದ್ರೆ ಎಲ್ಲ ಫುಲ್ ಇದಾಗ್ಬಿಡ್ತೈತೆ. ಅದ ಟ್ವಿಸ್ಟ್ ಮಾಡಿದ್ರೆ ಬಂದ್ಬಿಡ್ತಾವ, ರೈಪ್ ಆಗಿರ್ತಾವಲ್ಲ, ಬಂದ್ಬಿಡ್ತಾವ ಈಸಿಯಾಗಿ. ಇದು ನೋಡ್ರಿ, ಇದು ಎಷ್ಟು ಚಲೋ ಆಗೈತಿ ನೋಡ್ರಿ. ಇದು ನೋಡ್ರಿ, ಇದು ಮ್ಯಾಲೆ ಕಟ್ಟಿದ್ದು ಬಿದ್ದಿಲ್ಲ, ಹಿಂಗಾಗಿ ಇದು ಗಿಡ ಎಷ್ಟು ಸೇಫ್ ಆಗೈತಿ. ನಾವು ಹಣ್ಣು ಹರ್ಕೊಳಗು ಏನು ಪ್ರಾಬ್ಲಮ್ ಆಗಂಗಿಲ್ಲ. ಇದು ಆರಾಮಾಗಿ ಕಟ್ ಮಾಡ್ಕೋಬಹುದು. ಈ ದಾಳಂಬ್ರಿ ಕಡೆ ಬಂದೀನಿ. ಈಗ ಮಳೆ ಭಾಳ ಆಗತೈತಲ್ಲ, ಇನ್ನು ಮಳೆಗಾಲ ಚಾಲು. ಇವು ಹಣ್ಣು ಹಾಳಾಗ್ತಾವ ಅನ್ನೋದು ಡೌಟ್ ಬರತೈತಿ ನನಗೆ. ಅದಕ್ಕೆ ಅವನು ಅಂತ ಸ್ವಲ್ಪ ತೊಗೊಂಡ್ಬಿಡೋಣ ಏನಂತ ವಿಚಾರ ಮಾಡತ್ತೀನಿ. ಇವೇನು ಹಣ್ಣು ಆಗವ ಇಲ್ಲ, ನೀವೇ ನೋಡಿ ಹೇಳ್ರಿ ನಿಮಗೆ ಹೆಂಗೆ ಅನ್ನಿಸ್ತಾವೆ. ಇನ್ನೂ ಕಲರ್ ಬರಬೇಕಾಗಿತ್ತು, ಬಟ್ ಈಗ ಮಳೆ ಸಂಬಂಧ ಎಲ್ಲ ನೋಡ್ರಿ ಹೆಂಗೆ ಇದು ಬರತ್ತವ, ಅವಕ್ಕೆಲ್ಲ ಡಾರ್ಕ್ ಸ್ಪಾಟ್ ಬರತ್ತವ. ಅದಕ್ಕೆ ತೆಗೆದು ಬಿಡ್ಬೇಕಂತ ಮಾಡೀನಿ. ಈಗ ತಾವ ಎಲ್ಲ ಉದಿರಿ ಬೀಳಾಕತ್ತಾವ ಇವು ನೋಡ್ರಿ. ಇಲ್ಲಿ ಇದೆಲ್ಲ ಉದಿರಿ ಬೀಳಾತವ. ಅದಕ್ಕೆ ಸುಮ್ಮನೆ ಎಷ್ಟು ಆದಷ್ಟು ತೊಗೊಂಡ್ಬಿಡ್ತೀನಿ ಇವನ್ನ. ನೋಡ್ರಿ ಮಳೆಗೆಲ್ಲ ಬಿದ್ದೈತಿ, ಎಷ್ಟು ಕಾಯಿ ಆಗ್ಯಾವ, ಎಲ್ಲ ಉದುರಾಗತ್ತಾವ ಈಗ ಮಳೆಗೆ. ನೋಡ್ರಿ ಎಷ್ಟೊಂದು ಕಾಯಿ ಆಗ್ಯಾವ ನೋಡ್ರಿ ಗಿಡದೊಳಗೆ. ಭಾರ ಆಗಿ ಗಿಡನ ಸ್ವಲ್ಪ ಹೊಳಿ ಬಿಟ್ಟೈತಿ ಇದು. ಇಲ್ಲಿ ನೋಡ್ರಿ ಫುಲ್ ಸುರಿದಾವ ದಾಳಂಬ್ರಿ. ಆದ್ರೆ ಲೇಟ್ ಆಯ್ತು, ಮಳಿನ ಚಾಲೂ ಆಗ್ಬಿಟ್ಟೈತಿ. ತೊಗೊಂಡ್ಬಿಡ್ತೇನೆ ಇವನು ಅಷ್ಟು. ಸಣ್ಣ ಹಂಗೆ ಬಿಟ್ಟಿರ್ತೇನೆ. ಯಾವ ದೊಡ್ಡ ಆಗ್ಯಾವ ಅವನ್ನೆಲ್ಲ ತೊಗೊಂಡ್ಬಿಡ್ತೇನೆ. ಯಾಕಂದ್ರೆ ಉದುರಾಕತ್ತಾವೆಲ್ಲ ಮಳೆಗೆ. ಈ ದಾಳಂಬ್ರಿ ಗಿಡಕ್ಕೆ ಜಾಸ್ತಿ ನೀರು ಬೇಕಾಗೋದಿಲ್ಲಲ್ಲ, ಈ ಮಳೆ ಹತ್ತಂದ್ರೆ ಇವು ಹಿಂಗೆ ಆಗ್ಬಿಡ್ತಾವು. ಎಷ್ಟು ಆದಷ್ಟು ಸಾಧ್ಯದಷ್ಟು ತೊಗೊಂಡ್ಬಿಡ್ತೀನಿ. ಇಷ್ಟ ಅದಾವ, ಇನ್ನೂ ಸಣ್ಣ ಇನ್ನು ತೊಗೊಂಡ್ಬಿಟ್ಟೆ ನಾನು ಹಾಳಾಗ್ತಾವ ಅಂತಂದು. ಒಬ್ಬರು ನಂಗೆ ಸಬ್ಸ್ಕ್ರೈಬರ್ ಕೇಳಾತಿದ್ರು ದಾಳಂಬ್ರಿ ಗಿಡದ ಬಗ್ಗೆ. ಅದ್ರದ್ದು ಡಿಟೇಲ್ ವಿಡಿಯೋ ಮಾಡಿ ನಾನು ಹಾಕ್ತೀನಿ ಅಂತ. ಸದ್ಯಕ್ಕೆ ಇಷ್ಟು ಬಂದಾವ ನೋಡ್ರಿ.
ಇಲ್ಲೊಂದು ಪಪ್ಪಾಯ ಐತಿ, ಇದು ಸಣ್ಣದೈತಿ, ಇನ್ನೂ ಹಣ್ಣು ಆಗ್ಬಿಟ್ಟೈತಿ. ಅದನ್ನೂ ಒಂದು ತೊಗೊಂಡ್ಬಿಡ್ತೀನಿ ಅಂತ ನೋಡಿರಿ. ಇಷ್ಟು ಸಣ್ಣದಿದ್ರು ಹಣ್ಣಾಗೈತಿ. ಇದರಂಥದ್ದು ಇನ್ನೊಂದು ಆಗಿತ್ತು, ಮೊನ್ನೆ ಕಟ್ ಮಾಡಿ ತಗೊಂಡು ತಿಂದ್ವಿ, ಭಾಳ ಟೇಸ್ಟ್ ಇತ್ತು. ಸಣ್ಣದಿದ್ರೂ ಟೇಸ್ಟ್ ಐತಿ. ಸರಿನಾ ಬೇಡ ಸರಿ. ಪಪ್ಪಾಯ ಹಾರ್ವೆಸ್ಟ್ ಮಾಡೋಣ ಅಂತ. ಇಲ್ಲೊಂದು ನೋಡಿರಿ, ಇಲ್ಲಿ ಎಲ್ಲ ಹಣ್ಣು ಆಗಕ್ಕೆ ಬಂದಾವ. ಒಂದು ತೊಗೋತೀನಿ ನಾನು ಇದ್ರೊಳಗೆ, ಇದು ಒಂದು ತೊಗೋತೀನಿ ಅಂತ. ರೈಟ್ ಮಾಡೋದು ಇವು ಭಾಳ ಇದು ಕುಂತಾವೆ, ಗಟ್ಟಿ ಕುಂತಾವೆ. ಯಾಕಂದ್ರೆ ಒಂದಕ್ಕೊಂದು ಟಚ್ ಆಗ್ಯಾವಲ್ಲ ಅಪ್ಪ. ನೋಡ್ರಿ ಎಷ್ಟು ಇದಾಗ್ಬಿಟ್ಟಾವ ಇವು, ಟಚ್ ಆಗಿ ಒಂದಕ್ಕೊಂದು ಫುಲ್ ಗಟ್ಟಿ ಆಗ್ಬಿಟ್ಟಾವಲ್ಲ, ಒಂದಕ್ಕೊಂದು ಟಚ್ ಆಗಿ ಅವು ಟೈಟ್ ಆಗ್ಬಿಟ್ಟಾವ, ಪಟ್ ಅಂತ ಬರಂಗೇ ಇಲ್ಲ. ನೋಡ್ರಿ ಇದು ಇಷ್ಟಾಗಿತ್ತು ಇವತ್ತಿಂದ ಫ್ರೂಟ್ಸ್ ಹಾರ್ವೆಸ್ಟಿಂಗ್. ಇಷ್ಟೆಲ್ಲ ಬಂದಾವ ನೋಡ್ರಿ. ಡ್ರ್ಯಾಗನ್ ಫ್ರೂಟ್ 5 ಬಂದಾವ, ದಾಳಂಬ್ರಿ 7 ಬಂದಾವ, ಪಪ್ಪಾಯ 2 ಬಂದಾವು. ಇದೇ ನನ್ನ ಕಿಚನ್ ಗಾರ್ಡನ್ದ ಫ್ರೂಟ್ ಹಾರ್ವೆಸ್ಟಿಂಗ್. ಚಿಕ್ಕದಾಗೈತಿ, ಚೊಕ್ಕದಾಗೈತಿ. ನೀವು ಬೆಳೆಸ್ರಿ, ಎಲ್ಲರೂ ತಿಂದು ಆರೋಗ್ಯದಿಂದ ಇರ್ರಿ ಅಂತ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಅಂತ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಂತ. ಅಲ್ಲಿವರೆಗೂ ಬಾಯ್ ಬಾಯ್.